50-60ರ ದಶಕದಲ್ಲಿ ಸಿಡಿ ಇಲ್ಲ, ಟೇಪ್ ರೆಕಾರ್ಡರ್ ಇಲ್ಲ, ರೆಕಾರ್ಡ್ ಮಾಡೋ ಯಾವ ಡಿವೈಸಸ್ಸು ಇಲ್ಲದೆ ಇರೋ ಸಮಯದಲ್ಲಿ ಅವನು ಈ ತರ ಹಾಡುವ ಗಡಿಯಾರ ತಯಾರು ಮಾಡಿದ. ಪ್ರಹರ ನೀವು ಬರೆದಿರುವಂತಹ ಪುಸ್ತಕ. ಪ್ರಹರ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲಿ ಬಳಸ್ತೀವಿ ಅಂದ್ರೆ, ಪ್ರತಿಯೊಂದು ಪ್ರಹರಕ್ಕೂ ಇಂತಿಷ್ಟು ರಾಗಗಳಂತಿವೆ. ದಿನದ 24 ಗಂಟೆಗಳಿಗೂ ಬೇರೆ ಬೇರೆ ರಾಗಗಳಿವೆ. ನನ್ನ ಕಾದಂಬರಿಯಲ್ಲಿ ಸೆಟ್ಟಿಂಗ್ ಇಸ್ ಇನ್ 1950s-60s. ತಿರ್ಸಂಗಿ ಅಂತ ಧಾರವಾಡದಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಹಳ್ಳಿಯಲ್ಲಿರುವಂತಹ ಒಬ್ಬ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ. ಹಿ ಫರ್ಮ್ಲಿ ಬಿಲೀವ್ಸ್ ದಟ್ ರಾಗಾಸ್ ಕ್ಯಾನ್ ಹೀಲ್. ಸರಿಯಾದ ಸಮಯಕ್ಕೆ ಆ ರಾಗವನ್ನು ನೀವು ಕೇಳಿದ್ರೆ ಅಥವಾ ನುಡಿಸಿದ್ರೆ ಅದರಿಂದ ನಿಮ್ಮ ಮನಸ್ಸು ಮೇಲೆ, ನಿಮ್ಮ ದೇಹದ ಮೇಲೆ ಆಗೋ ಪರಿಣಾಮವೇ ಬೇರೆ. ಈ ಅದ್ಭುತವಾದ ಸೈನ್ಸ್ ಭಾರತದ ಮನೆ ಮನೆಗೂ ತಲುಪಬೇಕು. ಒಂದು ಹಾಡುವ ಗಡಿಯಾರ ಅವ್ರ ಮನೆಯಲ್ಲಿ ಇದ್ರೆ ಪ್ರತಿ ಗಂಟೆಗೂ ಆ ಸಮಯದ ರಾಗ ಅದು ಹಾಡೋದನ್ನ ಇವರೆಲ್ಲ ಕೇಳಿದ್ರೆ ಅದರಿಂದ ಇನ್ಸ್ಪೈರ್ ಆಗಿ ನಮ್ಮ ದೇಶ ಬಹಳ ಸುಸಂಸ್ಕೃತವಾಗಿ ಬೆಳೆಯತ್ತೆ ಅಂತ ಅವನು ಭಾವಿಸಿರ್ತಾನೆ. 50-60ರ ದಶಕದಲ್ಲಿ ಸಿಡಿ ಇಲ್ಲ, ಟೇಪ್ ರೆಕಾರ್ಡರ್ ಇಲ್ಲ, ರೆಕಾರ್ಡ್ ಮಾಡೋ ಯಾವ ಡಿವೈಸಸ್ಸು ಇಲ್ಲದೆ ಇರೋ ಸಮಯದಲ್ಲಿ ಅವನು ಈ ತರ ಹಾಡುವ ಗಡಿಯಾರ ತಯಾರು ಮಾಡ್ತಾನೆ. ಹೇಗೆ ತಯಾರು ಮಾಡ್ತಾನೆ ಅನ್ನೋದೇ ಕಾದಂಬರಿ. ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್, ಸಕ್ಕತ್ತಾಗಿದೆ.